ಗೈಸ್ ಜಸ್ಟ್ ಇವಾಗ ನಾವು ರೀಚ್ ಆಗಿದ್ವಲ್ಲ, ರೀಚ್ ಆದಮೇಲೆ ಇದೆಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ ಗೈಸ್. ಸ್ವಲ್ಪ ನಾವು ಕೂಡ ಹೆಲ್ಪ್ ಮಾಡಿದ್ವಿ. ಇಷ್ಟು ಐಟಮ್ಸು ಸ್ವೀಟ್ಸ್ ತಂದು ಇಟ್ಟಿದ್ದೀರಿ ಗೈಸ್. ನಮ್ಮದು ಇದೆ ಗೈಸ್, ಅವ್ರದ್ದು ಇದೆ, ಎರಡೂ ಇದೆ ಗೈಸ್. ಇಬ್ಬರದು ಸ್ವೀಟ್ಸ್ ಇಟ್ಟಿದ್ದೀವಿ. ಸ್ವೀಟ್ಸ್ ಇಟ್ಟು ಎಲ್ಲ ಡೆಕೋರೇಷನ್ಸ್ನ ಮಾಡಿದ್ದೀವಿ ಗೈಸ್. ಫಂಕ್ಷನ್ ಗೈಸ್, ನಮ್ಮ ಸಿಸ್ಟರ್ದು ಇವತ್ತು ಸೀಮಂತ ಫಂಕ್ಷನ್ನ ಇಟ್ಟಿದ್ದೀವಿ ಗೈಸ್. ಅದಕ್ಕೆ ನಾವು ನಮ್ಮ ಮಾವನವರ ಮನೆಯಲ್ಲಿ ಬಂದು ಸೀಮಂತ ಫಂಕ್ಷನ್ಸ್ ಮಾಡಾಕತ್ತೀವಿ ಗೈಸ್. ಈಗ ಅವರಿಗೆ 8 ಮಂತ್ಸ್ ಇದ್ದಾಗೆ ಗೈಸ್ ಸೀಮಂತ ಫಂಕ್ಷನ್ ಮಾಡೋದು. ಅದಕ್ಕೆ ಗೈಸ್ ಇಷ್ಟೆಲ್ಲ ಸ್ವೀಟ್ಸು ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದೀವಿ ಗೈಸ್. ಫಂಕ್ಷನ್ಸ್ ಎಲ್ಲ ಮಾಡಕತ್ತಿದ್ದಾರೆ. ಜೈ ಶ್ರೀರಾಮ್. ಗೈಸ್ ಇಷ್ಟೆಲ್ಲ ಮಾಡಿದ್ದೀವಿ ಗೈಸ್. ಗೈಸ್ ಸೀಮಂತ ಫಂಕ್ಷನ್ದು ಎಲ್ಲ ಖರ್ಚು ನಮ್ಮದೇ ಗೈಸ್. ನಾವೇ ಇಲ್ಲಿಗೆ ಬಂದುಬಿಟ್ಟು ಎಲ್ಲ ಅಡುಗೆ ಮಾಡಿಸಿ ನಾವೇ ಇದು ಸೀಮಂತ ಫಂಕ್ಷನ್ಸ್ ಮಾಡ್ತಿರೋದು ಗೈಸ್. ಅವರಿಗೆ ನಾವು ಹಾಕಿ ಅಂತ ಹೇಳಿಲ್ಲ, ಇದೆಲ್ಲ ಅವರು ನೀವೇ ಮಾಡಬೇಕಂತ ಹೇಳಿದರು. ಕೆಲವೊಂದು ಕಡೆ ಗಂಡಿನ ಮನೆಯವರು ಮಾಡ್ತಾರಂತ ಕೇಳಿದ್ದೀನಿ ಗೈಸ್. ಅದು ನನಗೆ ಗೊತ್ತಿಲ್ಲ ಅಷ್ಟೊಂದು. ಗಂಡಿನ ಕಡೆಯವರೇ ಮಾಡಬೇಕಂತ ಅಂತಾರೆ, ಅಷ್ಟು ಗೊತ್ತಿಲ್ಲ. ಅದಕ್ಕೆಲ್ಲ ನಾವೇ ಮಾಡ್ತಿದ್ದೀವಿ. ಗೈಸ್ ಈ ಸೀಮಂತ ಫಂಕ್ಷನ್ ಆದಮೇಲೆ ಎಲ್ಲದು ಮುಂದಿನ ಕಾರ್ಯಗಳು ಮಾಡೋದು ಗೈಸ್. ಅಲ್ಲಿ ತನಕ ಏನೂ ಮಾಡೋಕ್ಕಾಗಲ್ಲ. ಗೈಸ್ ಬ್ಯಾಕ್ಗ್ರೌಂಡು ಹೇಗಿದೆ ಅಂತಂದು ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ಲ ಅಂತ. ನೋಡಿ ಗೈಸ್, ಡೆಕೋರೇಷನ್ಸ್ ವಿತ್ ಸಿಂಪಲ್ ಗೈಸ್. ಅದಕ್ಕೆ ನಾವು ಏನೂ ಗ್ರ್ಯಾಂಡಾಗಿ ಮಾಡಿಲ್ಲ. ಜಸ್ಟ್ ಗೈಸ್, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್